ಸೆಳೆವ ಸುಳಿಯೊಳಗೆ 12ನೇ ಅಧ್ಯಾಯ. ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋ ಅಪ್ಲೋಡ್ ಆಗ್ತಿದ್ದಾಗೇನೆ ಮೊದಲು ನೋಟಿಫಿಕೇಷನ್ ಬರೋದು ನಿಮಗೇನೆ. ಈಗ ಕತೆಗೆ ಹೋಗೋಣವಾ? ಅನಾಯ ಮದುವೆಯನ್ನು ನಿರಾಕರಿಸಿದ ನಂತರ ರಾಶಿಕಾ ನೊಂದಳು. ಮದುವೆ ಅನ್ನೋದು ಅಷ್ಟು ಮುಖ್ಯವೇ ಎಂದು ಕೇಳಿದ ಮಗಳ ಮಾತಿಗೆ ಉತ್ತರಿಸದಾದಳು. ನಿಜವೇ, ಮದುವೆ ತನಗೂ ಸಹ ಆ ವಯಸ್ಸಿನಲ್ಲಿ ಮುಖ್ಯ ಎನಿಸಲಿಲ್ಲ. ಅನಾಯಾಳ ಜೊತೆಗೆ ಇಷ್ಟು ವರ್ಷ ಕಳೆದಾಗಿದೆ. ತಾನು ಹೇಗೋ ಮಗಳನ್ನು ನೋಡಿ ಕಾಲ ತಳ್ಳಿದಾಯಿತು. ಆ ಮಗಳು ತಾನಿರುವವರೆಗೂ ಇರಬಹುದು. ತನ್ನ ನಂತರ ಅವಳ ಗತಿ ಎಂಬ ಪ್ರಶ್ನೆ ಕಾಡಿದ್ದರಿಂದ ಮಗಳ ಮನ ಒಲಿಸಲು ಮುಂದಾದಳು. ಅನಾಯ, ಮದುವೆ ಇಲ್ಲದೆ ನೀನು ಇರಬಹುದು, ಆದರೆ ಸಮಾಜದ ದೃಷ್ಟಿಯಲ್ಲಿ ಅದು ಸರಿಯಾಗಿ ಕಾಣದು. ನಾನಿರುವವರೆಗೂ ಹೇಗೋ ನಡೆದು ಹೋಗುತ್ತದೆ, ಆದರೆ ನನ್ನ ನಂತರ ಒಂಟಿಯಾಗಿ ಜೀವನ ನಡೆಸೋದು ಕಷ್ಟ. ಒಂಟಿ ಹೆಣ್ಣನ್ನು ಸಮಾಜ ಬಹಳ ಕೆಟ್ಟದಾಗಿ ಕಾಡುತ್ತದೆ. ಮಾಮ್, ನಾನು ಸಹ ಒಂದು ಕಾಲದಲ್ಲಿ ಇದೇ ಸಮಾಜದ ಉದಾಹರಣೆ ಕೊಟ್ಟು ಅಪ್ಪನ ಬಗ್ಗೆ ಕೇಳಿದಾಗ ನೀನು ಏನಂದೆ ಅಂತ ನಿನಗೆ ನೆನಪಿದೆ ತಾನೇ? ಅದೇ ಮಾತನ್ನು ನಾನೀಗ ನಿನಗೆ ಮತ್ತೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಇನ್ನು ನಿನ್ನ ನಂತರ ನನ್ನ ಜೀವನ. ನಾನು ಒಂಟಿಯಾಗುವೆ ಎಂದಲ್ಲವೇ ನಿನ್ನ ಕಾಳಜಿ? ಯೋಚನೆ ಮಾಡಬೇಡ. ಆಗಲೂ ಹೇಗೋ ಜೀವನ ಮಾಡುವೆ. ದಯವಿಟ್ಟು ಇನ್ನೂ ನನ್ನ ಮನವೊಲಿಸಲು ಪ್ರಯತ್ನ ಮಾಡಬೇಡ. ಮಗಳ ದೃಢ ನಿರ್ಧಾರದ ಮುಂದೆ ರಾಶಿಕಾ ಹೆಚ್ಚು ಮಾತನಾಡದಾದಳು. ಸಮಯದ ಮೇಲೆ ಭಾರ ಹಾಕಿ ರಾಶಿಕಾ ಎಂದಿನಂತೆ ತನ್ನ ಕೆಲಸದಲ್ಲಿ ತೊಡಗಿದಳು. ಅನಾಯಾಳಿಗೆ ಆಕರ್ಷ್ ದೂರವಾಗುವನು ಎಂದು ತಿಳಿದಾಗ ಸಹಜವಾಗಿ ನೋವಾದರೂ ತನ್ನ ತಾಯಿಗೋಸ್ಕರ ನೋವನ್ನು ಸಹಿಸಲು ಮುಂದಾದಳು. ರಾಜೀನಾಮೆ ಇಮೇಲ್ ಮೂಲಕ ಸಹ ಕಳಿಸಿ ಅದನ್ನು ಆದಷ್ಟು ಬೇಗ ಅಂಗೀಕರಿಸಿ ತನ್ನನ್ನು ಬಿಡುಗಡೆಗೊಳಿಸಲು ಕೋರಿದಳು. ಕೆಲ ವಸ್ತುಗಳು ಆಫೀಸ್ನ ಲಾಕರ್ನಲ್ಲಿ ಇರುವುದು ನೆನಪಾಗಿ ನೇರವಾಗಿ ಹೋಗಿ ತರಲು ಹೊರಟಳು. ಇತ್ತ ಆಕರ್ಷ್ ತನ್ನ ತಂದೆ ತಾಯಿಯರ ಜೊತೆ ಮನೆಗೆ ಮರಳಿದ. ನಂತರ ಅವರ ಬಾಡಿದ ಮುಖ ನೋಡಿ ನಡೆದ ವಿಷಯ ತಿಳಿಯಲು ಮುಂದಾದ. ವಿಸ್ಮಯ್ ಹಾಲ್ನ ಸೋಫಾದಲ್ಲಿ ಕುಸಿದು ಕುಳಿತ. ಋತು ಏನೊಂದು ಮಾತನಾಡದೆ ತನ್ನ ಕೋಣೆಗೆ ಹೊರಟು ಹೋದಳು. ಹಳೆಯ ನೆನಪುಗಳು ಮತ್ತು ರಾಶಿಕಾಳ ಮಾತುಗಳಿಂದ ಅವಳು ನೊಂದಿದ್ದಳು. ಆಕರ್ಷ್ ವಿಸ್ಮಯನ ಬಳಿ ಕುಳಿತುಕೊಳ್ಳುತ್ತಾ, ಡ್ಯಾಡ್, ಏನಾಯಿತು ಅಂತ ನೀವು ಮಮ್ಮ ಒಂಥರ ಇದ್ದೀರಾ? ರಾಶಿಕಾ ಆಂಟಿ ಯಾಕೆ ಹಾಗೆ ನಡ್ಕೊಂಡ್ರು ಎಂದು ಕೇಳಿದ. ಆಕರ್ಷ್, ರಾಶಿಗೆ ಈ ಮದುವೆ ನಡೆಯೋದು ಇಷ್ಟವಿಲ್ಲ ಕಣೋ. ಬಹುಶಃ ಈಗಾಗಲೇ ಅವಳು ಅನಾಯಾಗೆ ಇದನ್ನು ಹೇಳಿರಬಹುದು. ಅದೇ ನನಗೆ ಯೋಚನೆ ಆಗಿರೋದು. ಏನೋ ಆಂಟಿ ಮದುವೆ ಬೇಡ ಅಂದ್ರ? ಮತ್ತೆ ಇಷ್ಟು ದಿನದವರೆಗೆ ಬೇಗ ಆಗಲಿ ಅಂತಿದ್ದವರು ಈಗ ಇದ್ದಕ್ಕಿದ್ದ ಹಾಗೆ ಬೇಡ ಅಂತ ಯಾಕಂದ್ರು? ದೀರ್ಘವಾದ ಶ್ವಾಸ ತೆಗೆದುಕೊಂಡು, ಅದು ಇಷ್ಟು ದಿನ ನೀನು ಯಾರಂತ ಗೊತ್ತಿರಲಿಲ್ಲ, ಅದಕ್ಕೆ ಅವಳಿಗೆ ಮದುವೆ ಬೇಗ ನಡೆಯಲಿ ಅಂತಾಯಿತು. ಈಗ ಗೊತ್ತಾಗಿ ಬೇಡ ಅಂತಿದ್ದಾಳೆ. ಹೀಗೆ ಒಗಟಾಗಿ ಹೇಳಿದ್ರೆ ಹೇಗೆ ಡ್ಯಾಡ್? ಅದೇನು ಅಂತ ಬಿಡಿಸಿ ಹೇಳಿ. ಅದೂ ಅಲ್ಲದೆ ನೀವು ಮಾತಾಡ್ತಿರೋದು ನೋಡಿದ್ರೆ ನಿಮಗೆ ರಾಶಿ ಆಂಟಿ ಮೊದಲಿಂದಾನೇ ಪರಿಚಯ ಅಂತ ಅನಿಸುತ್ತೆ. ನಿಜವೇ? ಹೌದಪ್ಪ, ರಾಶಿಕಾ ನನಗೆ ಮೊದಲಿಂದನೂ ಪರಿಚಯ. ದಟ್ಸ್ ನೈಸ್ ಡ್ಯಾಡ್. ಆದರೆ ಆ ಪರಿಚಯಕ್ಕೂ ಈಗ ಮದುವೆ ಬೇಡ ಅಂತಿರೋದಕ್ಕೂ ಏನು ಸಂಬಂಧ? ಅವಳ ಪ್ರಕಾರ ಇದೆ, ನನ್ನ ಪ್ರಕಾರ ಇಲ್ಲ. ಅದು ಅವಳಿಗೆ ಮನವರಿಕೆ ಮಾಡಿಸಲು ಮುಂದಾದರೆ ಅವಳು ಕೇಳಲಿಲ್ಲ. ಅನಾಯ ದೂರ ಆದರೆ ನಿನಗೆ ಎಷ್ಟು ಹಿಂಸೆ ಆಗುತ್ತೆ ಅಂತ ನನಗೆ ಗೊತ್ತು ಆಕರ್ಷ್. ಆದರೆ ರಾಶಿಕಾ ಏನು ಡಿಸೈಡ್ ಮಾಡ್ತಾಳೋ ಗೊತ್ತಿಲ್ಲ. ಡ್ಯಾಡ್, ನಿಮಗೆ ರಾಶಿಕಾ ಆಂಟಿ ಹೇಗೆ ಪರಿಚಯ? ನಿಮಗೆ ಸರಿ ಅನಿಸಿದ್ರೆ ಹೇಳಿ. ಬೆಳೆದು ನಿಂತ ಮಗನನ್ನು ಮೊದಲಿನಿಂದಲೂ ಸ್ನೇಹಿತ ಎನ್ನುವಂತೆಯೇ ನಡೆದುಕೊಂಡ ಕಾರಣ ತನ್ನ ಗತ ಜೀವನದ ಕುರಿತು ಹೇಳಬೇಕು ಎನಿಸಿದರೂ ಆಕರ್ಷ್ ತನ್ನ ಮಗನಲ್ಲ ತನ್ನ ತಂಗಿಯ ಮಗ ಎಂದು ತಿಳಿದರೆ ಅವನಿಗೆ ಬಹುಶಃ ಆಘಾತವಾಗಬಹುದು ಎನಿಸಿತು. ಆದರೆ ಈ ವಿಷಯ ಬೇರೆಯವರ ಮುಖಾಂತರ ಅದಾಗಲೇ ಆಕರ್ಷ್ನಿಗೆ ಅದೆಷ್ಟೋ ವರ್ಷಗಳ ಮೊದಲೇ ತಿಳಿದಿದೆ ಎಂದು ವಿಸ್ಮಯ್ಗೆ ಗೊತ್ತಿಲ್ಲ. ಡ್ಯಾಡ್, ಯಾಕೆ ಸುಮ್ಮನಾದ್ರಿ? ಮಾತಾಡಿ ಡ್ಯಾಡ್. ನಿಮಗೆ ಹೇಳಿಕೊಳ್ಳಬಹುದು ಅಂತ ಅನಿಸಿದ್ರೆ ದಯವಿಟ್ಟು ಮುಚ್ಚುಮರೆ ಇಲ್ಲದೆ ಹೇಳಿ ಎಂದ ಆಕರ್ಷ್ ದೀರ್ಘವಾಗಿ ನೋಡಿ ನಿಟ್ಟುಸಿರು ಬಿಟ್ಟ ವಿಸ್ಮಯ್. ನಾಯ ನನ್ನ ಮಗಳು ಅಂತ ಹೇಳ್ಬೋದು, ಆದರೆ ಯಾವ ಬಾಯಲ್ಲಿ ನೀನು ನನ್ನ ಮಗನಲ್ಲ ಎಂದು ಹೇಳಲಿ ಆಕರ್ಷ್ ಎಂದು ಮನದಲ್ಲೇ ಒದ್ದಾಡಿದ ವಿಸ್ಮಯ್. ಆಕರ್ಷ್ನಿಗೆ ಅಪ್ಪನ ಮನದ ತೊಳಲಾಟ ಅರ್ಥವಾಗಲಿಲ್ಲ. ಅವನಿಗೆ ರಾಶಿಕಾಳ ಉದ್ದೇಶ ಏಕೆ ಬದಲಾಯಿತು ಎಂದೇ ಚಿಂತೆಯಾಗಿತ್ತು. ಎಲ್ಲಿ ಅನಾಯ ತನ್ನಿಂದ ದೂರವಾಗುವಳೋ ಎಂದು ಭಯಪಟ್ಟ. ಡ್ಯಾಡ್, ಕಮಾನ್ ಮಾತಾಡಿ, ಏನಾಯಿತು ಹೇಳಿ ಡ್ಯಾಡ್
ಎಂದ ಮಗನ ಮಾತಿಗೆ ಎಚ್ಚೆತ್ತ ವಿಸ್ಮಯ್ ತಾನು ವಿಷಯ ತಿಳಿಸಲೇಬೇಕು ಎಂದು ನಿರ್ಧರಿಸಿದ. ಬಹುಶಃ ಆಕರ್ಷನಿಗೆ ತಾನು ತನ್ನ ಮಗನಲ್ಲ ಎಂದು ತಿಳಿದರೆ ಆಗುವ ನೋವಿಗಿಂತ ತನ್ನ ಪ್ರೀತಿ ದೂರಾಗದು ಎಂದು ತಿಳಿದಾಗ ಸಂತಸವಾಗುತ್ತದೆ. ಅವನ ಪ್ರೀತಿ ಅವನೇ ಹೋರಾಡಿ ಪಡೆಯಲಿ. ಪ್ರೀತಿಯನ್ನು ಕಳೆದುಕೊಂಡು ಜೀವಿಸುವುದು ಎಷ್ಟು ಕಷ್ಟ ಎಂದು ಈಗಾಗಲೇ ಅರಿತಿದ್ದ ವಿಸ್ಮಯ್ಗೆ ತನ್ನ ಮಗ ಸಹ ಅದೇ ನೋವು ಪಡುವುದು ಬೇಕಿರಲಿಲ್ಲ. ದೃಢ ನಿರ್ಧಾರ ಮಾಡಿ ಎದ್ದು ನಿಂತ ವಿಸ್ಮಯ್ ಮಗನನ್ನು ನೇರವಾಗಿ ನೋಡಲಾಗದೆ, ಆಕರ್ಷ್, ಅದು ಅನಾಯ, ನನ್ನ ಮಗಳು. ರಾಶಿ ಮತ್ತು ನಾನು ಒಂದು ಕಾಲದಲ್ಲಿ ಒಬ್ಬರನ್ನೊಬ್ಬರು ಬಹಳ ಪ್ರೀತಿಸ್ತಿದ್ವಿ. ಅನಿವಾರ್ಯ ಕಾರಣಕ್ಕಾಗಿ ನಾವಿಬ್ಬರು ದೂರ ಆದೆವು. ಅನಾಯ ಆಗ ಇನ್ನೂ ಎಳೆಯ ಮಗುವಾಗಿದ್ದಾಗಲೇ ನಾವು ದೂರ ಆದದ್ದು ಎಂದ. ಆಕರ್ಷಣೆಗೆ ಅನಾಯ ತನ್ನ ಮಾವನ ಮಗಳು ಎಂದು ಅರಿತು ಸಂತಸವಾಯಿತು. ಆದರೆ ರಾಶಿಕಾ ಆಂಟಿ ಮತ್ತು ಡ್ಯಾಡ್ ಬೇರೆಯಾಗಲು ಕಾರಣವೇನು? ಅನಾಯ ಹುಟ್ಟಿದ ನಂತರ ಬೇರೆಯಾಗಿದ್ದಾರೆ ಎಂದರೆ ಮದುವೆಯಾಗಿರಬೇಕಿತ್ತು ಅಲ್ವಾ ಎನಿಸಿತು. ಆಕರ್ಷಣತ್ತ ಹೊರಳಿದ ವಿಸ್ಮಯ್, ಇದೇ ಕಾರಣಕ್ಕೆ ರಾಶಿ ಈ ಮದುವೆ ಬೇಡ ಅಂತಿರೋದು ಕಣೋ. ಆದರೆ ಅದು ಎಂದು ತಡವರಿಸಿದಾಗ ಆಕರ್ಷ್ ತನ್ನ ಅಪ್ಪನ ಕೈ ಹಿಡಿದುಕೊಂಡು ಭರವಸೆ ತುಂಬುವ ಹಾಗೆ ಅದುಮಿ, ಡ್ಯಾಡ್, ರಾಶಿಕಾ ಆಂಟಿ ಪ್ರಕಾರ ನಾನು ಸಹ ನಿಮ್ಮ ಮಗ, ಅದಕ್ಕೆ ಈ ಮದುವೆ ಸಾಧ್ಯವಿಲ್ಲ ಅಂತಿದ್ದಾರೆ. ಆಮ್ ಐ ರೈಟ್? ಅವರಿಗೆ ಇರೋ ವಿಚಾರ ತಿಳಿಸಿ ಡ್ಯಾಡ್ ಎಂದ. ವಿಸ್ಮಯ್ ಅವನನ್ನು ನೋಡುತ್ತಾ, ಇರೋ ವಿಚಾರ ಅಂದ್ರೇನು ಆಕರ್ಷ್ ಎಂದು ಕೇಳಿದ. ಇಷ್ಟು ವರ್ಷ ನನ್ನಿಂದ ಮುಚ್ಚಿಟ್ಟ ವಿಷಯ ನನಗೆ ತಿಳಿದರೆ ನನಗೆಲ್ಲಿ ನೋವಾಗುವುದೋ ಎಂದು ಭಯ ಪಡಬೇಡಿ ಡ್ಯಾಡ್, ನನಗೆಲ್ಲ ಗೊತ್ತು. ವಾಟ್? ಗೊತ್ತು ಅಂದರೆ ಏನೋ ಗೊತ್ತು ನಿನಗೆ ಎಂದು ಮಗನ ಎರಡು ಭುಜ ಹಿಡಿದು ಕೇಳಿದ ವಿಸ್ಮಯ್. ಆಕರ್ಷ್ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಾಗದೆ ಮುಖ ತಿರುಗಿಸಿ, ನನಗೆ ಗೊತ್ತು, ನೀವು ಮಮ್ಮ ನನ್ನ ನಿಜವಾದ ತಂದೆ ತಾಯಿಯಲ್ಲ, ನನ್ನ ಅತ್ತೆ ಮಾವ ಅಂತ ಎಂದ. ವಿಸ್ಮಯ್ ಆಘಾತದಿಂದ ಬೆಚ್ಚಿ ಅವನಿಂದ ದೂರ ಸರಿದು ತದೇಕವಾಗಿ ಅವನನ್ನು ನೋಡುತ್ತಾ ನಿಂತವನ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹರಿಯಿತು. ಆಕರ್ಷ್ ಓಡಿ ಬಂದು ವಿಸ್ಮಯ್ನನ್ನು ತಬ್ಬಿದ. ಡ್ಯಾಡ್, ನನಗೆ ಈ ವಿಷಯ ಬಹಳ ಮೊದಲೇ ಅಂದರೆ ಕಾಲೇಜ್ನಲ್ಲಿ ಇರುವಾಗಲೇ ತಿಳಿದಿತ್ತು. ನಿಮಗೆ ಬೇಸರ ಆಗಬಾರ್ದು ಅಂತ ಇಷ್ಟು ದಿನ ನಾನು ಸಹ ನಿಮ್ಮ ಹಾಗೇನೆ ಏನೂ ಗೊತ್ತಿಲ್ಲ ಅನ್ನೋ ಹಾಗೆ ಇದ್ದೆ. ನಿಮ್ಮನ್ನು ನೋಯಿಸಬೇಕು ಅಂತ ನಾನು ಇವತ್ತು ಹೇಳ್ತಿಲ್ಲ. ಅನಾಯ ಎಲ್ಲಿ ನನ್ನಿಂದ ದೂರ ಆಗ್ತಾಳೋ ಅಂತ ಇವತ್ತು ನನ್ನಿಂದ. ವಿಸ್ಮಯ್ ಮಗನನ್ನು ತಬ್ಬಿ, ಏನೇ ಆಗಲಿ ನೀನು ನನ್ನ ಮಗ ಕಣೋ, ಸೋದರಳಿಯ ಆದ್ರೇನಂತೆ, ಮಗನಿಗಿಂತ ಹೆಚ್ಚು ಕಣೋ ನೀನು ನನಗೆ. ನನ್ನ ಮಗಳನ್ನು ನಿನ್ನಿಂದ ದೂರ ಆಗಲು ನಾನು ಬಿಡಲ್ಲ. ಅನಾಯನ ನೀನು ಒಪ್ಪಿಸು, ರಾಶಿನ ನಾನು ಒಪ್ಪಿಸುವೆ ಎಂದು ಭರವಸೆ ಕೊಟ್ಟ. ಕೆಳಗಡೆ ಇವರಿಬ್ಬರ ಮಾತುಕತೆ ನಡೆದದ್ದು ಅದಾವುದು ಋತುಗೆ ತಿಳಿಯಲಿಲ್ಲ. ಅವಳದರ ಗೋಜಿಗೂ ಹೋಗದೆ ತನ್ನ ಗತದ ನೆನಪಿನ ಆಳಕ್ಕೆ ಇಳಿದಿದ್ದಳು. ಅನಾಯ, ರಾಶಿಕಾಳ ಇವರ ಸುತ್ತಲೇ ಅವಳ ಮನಸ್ಸು ಸುತ್ತಾಡುತ್ತಿತ್ತು. ಅದೊಂದು ಕಹಿ ಘಟನೆ ತನ್ನ ಬಾಳಿನಲ್ಲಿ ನಡೆಯದೆ ಹೋಗಿದ್ದರೆ ವಿಸ್ಮಯ್ ರಾಶಿಕಾಳ ಪ್ರೇಮಿ ಎಂದು ತನ್ನೊಂದಿಗೆ ಗೊತ್ತಾಗದೆ ಮದುವೆ ನಡೆದು ಹೋಯಿತು. ಮೊದಲೇ ತಿಳಿದಿದ್ದರೆ ಬಹುಶಃ ಈ ಅನಾಹುತ ನಡೆಯಲು ತಾನು ಬಿಡುತ್ತಿರಲಿಲ್ಲ. ಇವತ್ತು ವರ್ಷಗಳ ನಂತರ ಪ್ರಾಣ ಸ್ನೇಹಿತೆಯ ಎದುರು ಅಪರಾಧಿಯಂತೆ ತಲೆ ತಗ್ಗಿಸಿ ನಿಲ್ಲುವ ಪ್ರಮೇಯ ಇರುತ್ತಿರಲಿಲ್ಲ. ದ್ರೋಹಿ ಎಂದು ಇವತ್ತು ರಾಶಿಕಾ ತನಗೆ ಹೇಳುತ್ತಿರಲಿಲ್ಲ. ಅವಳ ಪ್ರೀತಿ ಅವಳಿಗೆ ಸಿಗುತ್ತಿತ್ತು. ಛೆ, ಎಂತಹ ತಪ್ಪು ನಡೆದು ಹೋಯಿತಲ್ಲ ತನ್ನಿಂದ ಎಂದು ಗೋಳಾಡಿದಳು. ವಿಸ್ಮಯ್ ಹಾಗೂ ರಾಶಿಕಾಳ ಮಧ್ಯೆ ಏನೆಲ್ಲ ನಡೆದಿರಬಹುದು ಅಥವಾ ಅವರ ಮಧ್ಯೆ ಯಾವ ಮಾತುಗಳು ಬಂದು ಹೋಗಿರಬಹುದು ಎಂದು ಯೋಚಿಸಲು ಅವಳಿಗೆ ಪುರುಸೊತ್ತು ಆಗಲಿಲ್ಲ. ಅನಾಯಾಳನ್ನು ಮೊದಲ ಬಾರಿಗೆ ನೋಡಿದಾಗ ತನ್ನ ಮನದಲ್ಲಿ ಎದ್ದ ಭಾವನೆಗಳು ಹಾಗೂ ಅವಳು ತನ್ನ ಹೋಲುತ್ತಿರುವುದು ಇದೆಲ್ಲ ಈಗ ನೆನಪಾಗಿ ಸಂತಸಪಟ್ಟಳು. ಅಂದರೆ ಅನಾಯ ನನ್ನ ಮಗಳು ಎಂದು ತನ್ನಷ್ಟಕ್ಕೆ ತಾನು ನುಡಿದಳು. ಆದರೆ ರಾಶಿಕಾ ತನ್ನ ಮಗಳು ಎಂದು ಹೇಳುತ್ತಿದ್ದಾಳೆ. ಹೇಗೆ ಸಾಧ್ಯ? ಮನದಲ್ಲಿ ಭಾವನೆಗಳ ಸಂಘರ್ಷವೇ ನಡೆದಿತ್ತು. ತನ್ನದು ಎಂಬ ಕುಡಿ ಜಗತ್ತಿನಲ್ಲಿ ಇದೆ ಎಂಬುದೇ ಅವಳಿಗೆ ಹೇಳ ತೀರದ ಆನಂದ ದೊರಕಿಸಿಕೊಟ್ಟಿತ್ತು. ರಾಶಿಕಾಳಿಂದ ಈಗಾಗಲೇ ತಾನು ವಿಸ್ಮಯನನ್ನು ಕಿತ್ತುಕೊಂಡವಳು ಎಂಬ ಹಣೆಪಟ್ಟಿ ಕಟ್ಟಿಸಿಕೊಂಡಾಗಿದೆ. ಇನ್ನು ಅನಾಯ ನನ್ನ ಮಗಳು ಎಂದು ವಾದಿಸಿದರೆ ರಾಶಿಕಾಳಿಂದ ತಾಯ್ತನ ಸಹ ದೂರ ಮಾಡಿದಂತೆ ಆಗುವುದು. ಅಲ್ಲದೆ ಮತ್ತೆ ತಾನು ಅವಳಿಂದ ಮಗಳನ್ನು ಸಹ ದೂರ ಮಾಡುತ್ತಿರುವ ದ್ರೋಹಿ ಆಗಬಾರದು ಎಂದು ನಿರ್ಧರಿಸಿದಳು. ಇದೆಲ್ಲದರ ಮಧ್ಯೆ ಮುಂಜಾವು ಹರಡಿತ್ತು. ಒಬ್ಬೊಬ್ಬರ ಬಾಳಲ್ಲಿ ಹೊಸತು ತುಂಬಲು ಸಿದ್ಧವಾಗಿತ್ತು. ಆದರೆ ಯಾರ ಬದುಕಲ್ಲಿ ಯಾವ ಥರದ ಹೊಸತನ, ಅದು ಅದರೊಂದಿಗೆ ಉಳಿದ ಗುಟ್ಟು. ಆಕರ್ಷ್ ಅನಾಯಾಳಿಗೆ ಇರುವ ವಿಚಾರ ತಿಳಿಸುವನೇ?
ಅನಾಯಾಳಿಗೆ ವಿಸ್ಮಯ್ ತನ್ನ ತಂದೆ ಎಂದು ತಿಳಿದಾಗ ಏನಾಗುವುದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.